ನಮ್ ಹೀರೋ ಇಲ್ಲಿ ಸೋಲ್ಜರ್ಸ್ ಇಂದ ತಪ್ಪಿಸ್ಕೊಂಡು ಒಂದು ಊರೊಳಗಡೆ ಬಂದ್ಬಿಡ್ತಾನೆ. ಈಗ ಒಂದ್ ಮನೆ ಒಳಗಡೆ ಹೋಗಿ ಯಾರಾದ್ರೂ ಇದೀರಾ ಅಂತ ಹೇಳಿ ಕರೀತಾನೆ. ಬಟ್ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಈಗ ಅವನು ಹಾಲ್ ಒಳಗಡೆ ಬಂದು ನೋಡಿದ್ರೆ ಮನುಷ್ಯರು ಬೇಕಾದ ಜಾಗದಲ್ಲೆಲ್ಲ ಗೊಂಬೆಗಳಿರುತ್ತೆ. ನಮ್ ಹೀರೋಗಿಲ್ಲೀಗ ಏನೋ ಸರಿ ಇಲ್ಲ ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾನೆ. ಆ ಊರ್ನಲ್ಲಿ ಈಗ ನೋಡಿದ್ರೆ ಮನುಷ್ಯ ಇಲ್ಲ, ಇರೋದೆಲ್ಲ ಬರೀ ಗೊಂಬೆಗಳೇ. ನಮ್ ಹೀರೋಗಿಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಸುತ್ತಮುತ್ತೆಲ್ಲ ನೋಡ್ತಾ ಇರ್ತಾನೆ. ಆಗ್ಲೇ ಊರ್ನಲ್ಲಿ ಈಗ ಒಂದು ಅಲಾರಾಮ್ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಅಲಾರಾಮ್ ಹೊಡ್ಕೊಂಡ್ರೆ ಪರವಾಗಿಲ್ಲ, ಎಲ್ರು ಓಡಿ ಓಡಿ ಅನ್ನೋ ಸೌಂಡ್ ಬೇರೆ ಕೇಳಿಸ್ತಾ ಇರುತ್ತೆ. ನಮ್ ಹೀರೋಗ್ ಬೇರೆ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ಆಗ್ಲೇ ಅವನೀಗ ದೂರದಲ್ಲಿ ನೋಡಿದ್ರೆ ನ್ಯೂಕ್ಲಿಯರ್ ಬಾಂಬು ಲಾಂಚ್ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿರುತ್ತೆ. ಆಗ್ಲೇ ನಮ್ ಹೀರೋ ಗೊತ್ತಾಗೋದು ನಾನು ಇರೋದು ನ್ಯೂಕ್ಲಿಯರ್ ಟೆಸ್ಟ್ ಝೋನ್ ಅಲ್ಲಿ ಅಂತ. ಈಗ ಅದೇನಾದ್ರೂ ಬ್ಲಾಸ್ಟ್ ಆದ್ರೆ ಬೂದಿ ಕೂಡ ಸಿಗೋದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ್ಲೇ ಅಲ್ಲಿಗ 3 ಜನ ಸೋಲ್ಜರ್ಸ್ ಆ ಝೋನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಕಾರ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ. ನಮ್ ಹೀರೋನು ಈಗ ಕಾರ್ ನ ನಿಲ್ಲಿಸಬೇಕು ಅಂತ ಹೇಳಿ ಕೂಗಿ ಕಿರ್ಚಾಡ್ತಾನೆ. ಬಟ್ ಅವರು ಕೇರ್ ಮಾಡ್ದೇನೆ ಹೋಗ್ಬಿಡ್ತಾರೆ. ಆ ನ್ಯೂಕ್ಲಿಯರ್ ಬೇರೆ ಎಕ್ಸ್ಪ್ಲೋಡ್ ಆಗೋದಕ್ಕೆ 30 ಸೆಕೆಂಡ್ ಮಾತ್ರನೇ ಇದೆ. ನಮ್ ಹೀರೋಗೂ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬೇಗ ಒಂದ್ ಮನೆ ಒಳಗಡೆ ಓಡೋಗಿ ಆ ಮನೆ ಒಳಗಡೆ ಇದ್ದ ಫ್ರಿಡ್ಜ್ ಅಲ್ಲಿ ಇದ್ದ ಥಿಂಗ್ಸ್ ನೆಲ್ಲ ಹೊರಗಡೆ ಎಳೆದು ಅದ್ರೊಳಗಡೆ ಬಚ್ಚಿಟ್ಕೊಳ್ತಾನೆ. ಅಲ್ಲಿಂದ ಸೆಕೆಂಡ್ಸ್ ನಲ್ಲೇ ಈಗ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದ್ರ ಎಫೆಕ್ಟ್ ಹೇಗಿದೆ ಅಂತ ಹೇಳಿದ್ರೆ ಸೆಕೆಂಡ್ಸ್ ನಲ್ಲೇ ಎಲ್ಲಾನು ಬೂದಿ ಆಗ್ತಾ ಇರುತ್ತೆ. ನಮ್ ಹೀರೋನ ಕೇರ್ ಮಾಡದೆ ಹೋಗಿದ್ರಲ್ವ ಸೋಲ್ಜರ್ಸ್, ಅವರು ಕೂಡ ಕಾರ್ ಸಮೇತ ಎಲ್ರು ಬೂದಿ ಆಗ್ಬಿಡ್ತಾರೆ. ಹಾಗಿದ್ರೆ ನಮ್ ಹೀರೋ ಪರಿಸ್ಥಿತಿ ಏನು ಅಂತ ನೋಡಿದ್ರೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿದ್ದ ಎಫೆಕ್ಟ್ ಗೆ ಇವ್ನು ಬಚ್ಚಿಟ್ಕೊಂಡಿದ್ದ ಫ್ರಿಡ್ಜ್ ಕಿಲೋಮೀಟರ್ ದೂರ ಹಾರ್ಕೊಂಡ್ ಬಂದೀಗ ಒಂದ್ ಜಾಗದಲ್ಲಿ ಬಿದ್ಬಿಡುತ್ತೆ. ನಮ್ ಹೀರೋ ಅಲ್ಲಿ ಇದನ್ನು ಹೋಗ್ಬಿಟ್ಟು ಅಂತ ನೋಡಿದ್ರೆ ಅವನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಗಾಯಗಳಿಂದ ಹೇಗೋ ಬದುಕೊಂಡ್ಬಿಡ್ತಾನೆ. ಈಗ ಅವನದ್ರಿಂದ ಸೇಫ್ ಆಗಿ ಆಚೆ ಬರ್ತಾನೆ. ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಹೇಳಿ ಖುಷಿಯಿಂದ ಇರ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇನ್ಮೇಲೆ ಅವನಿಗೆ ಕಷ್ಟಗಳು ಶುರು ಆಗುತ್ತೆ ಅಂತ.